ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದ ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನ ಕಾನೂನುಬದ್ಧವಾಗಿ ನೇಮಕಾತಿ ಮಾಡಿಕೊಳ್ಳಲಾಗಿದ್ದು, ಇದನ್ನ ಸಹಿಸದ ಕೆಲವರು ವಿನಾಕಾರಣ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ ಎಂದು ಸಂಘದ ಅಧ್ಯಕ್ಷ ರುದ್ರಗೌಡ ಪಾಟೀಲ ಹೇಳಿದ್ದಾರೆ. ಅವರು ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ನೇಮಕಾತಿ ಪೂರ್ವದಲ್ಲಿ ಆಡಳಿತ ಮಂಡಳಿಯಲ್ಲಿ ಠರಾವು ಪಾಸ್ ಮಾಡಿ ನಂತರ ದಿನಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟಿಸಲಾಗಿದೆ. ಜೊತೆಗೆ ಸಂಘದ ನೋಟಿಸ್ ಬೋರ್ಡ್ ಮೇಲೆ ಕೂಡ ಅಂಟಿಸಲಾಗಿತ್ತು ಎಂದ ಅವರು, ಕೇವಲ ಒಬ್ಬ ಅಭ್ಯರ್ಥಿಯಿಂದ ಅರ್ಜಿ ಬಂದಿರುವುದರಿಂದ ಅನಿವಾರ್ಯವಾಗಿ ಅದೇ ಅಭ್ಯರ್ಥಿಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ. ನೇಮಕಾತಿ ಮಾಡಿಕೊಳ್ಳಲು ಅನಾವಶ್ಯಕವಾಗಿ ಬೇಕಾದ ಪಿಯುಸಿ ಶಿಕ್ಷಣ ಹಾಗೂ ಕಂಪ್ಯೂಟರ್ ಜ್ಞಾನದ ಜೊತೆಗೆ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಅರ್ಹತೆಯನ್ನು ಕೂಡ ಪರಿಗಣಿಸಲಾಗಿದೆ ಮತ್ತು ಸಹಕಾರ ಇಲಾಖೆ ನಿಯಮಗಳ ಅನುಸಾರ ಸ್ಥಳೀಯ ಅಭ್ಯರ್ಥಿಯನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆಡಳಿತ ಮಂಡಳಿ ಸದಸ್ಯ ರಮೇಶ್ ಪಾಟೀಲ್ ಮಾತನಾಡಿ, ಕಾನೂನುಬದ್ಧವಾಗಿ ಮಾಡಿಕೊಂಡಿರುವ ನೇಮಕಾತಿಯಾಗಿರುವುದನ್ನು ಸಹಿಸದ ಕೆಲವರು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಸಹಕಾರ ಸಂಘದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಆಡಳಿತ ಮಂಡಳಿಯ ಎಲ್ಲ 12 ಜನ ಸದಸ್ಯರು ಸಹಿ ಮಾಡಿ ಠರಾವು ಪಾಸ್ ಮಾಡಿ ನಿರಂಜನ ಬಸಪ್ಪ ಮಸರಗುಪ್ಪಿ ಇವರನ್ನ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ. ಆಡಳಿತ ಮಂಡಳಿಯ ಸದಸ್ಯ ಮಲ್ಲಿಕಾರ್ಜುನ್ ದಳವಾಯಿ ಮಾತನಾಡಿ, ನೇಮಕಾತಿಯಲ್ಲಿ ಅವ್ಯವಹಾರವಾಗಿರುವ ಬಗೆಗೆ ಸಂಶಯ ಇದ್ದಲ್ಲಿ ನೇರವಾಗಿ ಸಹಕಾರ ಇಲಾಖೆಗೆ ದೂರು ನೀಡಿ ಎಂದ ಅವರು, ಮುಂದಿನ ದಿನದಲ್ಲಿ ಮತ್ತೆ ಯಾರಾದರೂ ಸಹಕಾರಿ ಸಂಘದ ಕಚೇರಿ ಎದುರು ಪ್ರತಿಭಟನೆ ಮಾಡುವ ಪ್ರಯತ್ನ ಮಾಡಿದಲ್ಲಿ ಅಂತವರ ವಿರುದ್ಧ ನಾವು ಕೂಡ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದಿದ್ದಾರೆ. ನಾವು ಕಾನೂನು ಕ್ರಮಕ್ಕೆ ನಾವು 12 ಜನ ಸದಸ್ಯರು ಚೇರ್ಮನ್ ಉಪಾಧ್ಯಕ್ಷರು ಕೂಡಿಸಿಂದ ನಮ್ಮ ತೀರ್ಮಾನ ಮಾಡಿದ್ವಿ. 12/12/2025 ನಮ್ಮಲ್ಲಿ ಸೀಟ್ ಒಂದು ಅವಶ್ಯಕತೆ ಐತೆ ಅನ್ನೋದು ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿ ಅದರ ನಂತರ SDA ಕ್ಲಾರ್ಕ್ ಅನ್ನೋದನ್ನು 18/12/2025 ಸರ್ ನಾವು ಪೇಪರ್ ಅಡ್ವರ್ಟೈಸ್ ಕೊಟ್ಟಿದ್ದೀವಿ ಸರ್. ಕಾನೂನಾತ್ಮಕವಾಗಿ ಯಾವುದೇ ನೋಟಿಸ್ ಬೋರ್ಡಿಗೆ ಹೆಚ್ಚಿದ್ದೀವಿ ಮತ್ತು ಪೇಪರ್ ಅಡ್ವರ್ಟೈಸ್ ಕೊಟ್ಟಿದ್ದೀವಿ. ಕೊಟ್ಟು ಅದರ ನಂತರ ನಾವು 5/1/2026 ಒಳಗಾಗಿ ಅರ್ಜಿ ಅವ್ರ ಕೊನೆ ಹಂತ ಇತ್ತು. ಅರ್ಜಿ ನೀವು ಯಾವಾಗ ಕೊಡ್ರಿ ಅಂತೇಳಿ ಹೇಳಿದ್ವಿ. ಆ ಅರ್ಜಿ ಒಳಗೆ ನಾವು ಒಂದೇ ಬಂದೈತಿ. ಆದ್ರೆ ನಾವು ಏನು ನೋಟಿಫಿಕೇಶನ್ ಕೊಟ್ಟಿದ್ವಿ ಅದ್ರ ಪ್ರಕಾರ ಒಂದು ಅಭ್ಯರ್ಥಿ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ಯಾನು ಆ ಪ್ರಕಾರ ಅದು ಕ್ವಾಲಿಫಿಕೇಶನ್ ಇತ್ತು ಅನ್ನೋದು ನಾವು ತುಂಬಿಕೊಂಡಿದ್ದೀವಿ. ಆದ್ರೆ ಏನು 13/1/2026 ಅದನ್ನು ಫೈನಲ್ ಮಾಡಿ 14ನೇ ತಾರೀಕು ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. 14/1/2026 ಇಷ್ಟ ಐತ್ರಿ ಸರ್ ನಮ್ದು. ಆದ್ರೆ ಇದು ಏನು ಇವ್ರು ನಮ್ಮಲ್ಲಿ ಕುತಂತ್ರ ನಡೆದೈತ್ರಲ್ಲ, ಇದಕ್ಕೆ ಸತ್ಯವಾದಂಥ ಅವರಲ್ಲಿ ಏನೂ ಇಲ್ಲ, ಹುರುಳಿಲ್ಲ. ಆದ್ರೆ ಏನೈತಿ ಅವರ ಟೋಟಲಿ ಏನೋ ಇದ್ರೆ ಕೋಟ ಕಚೇರಿ ಅದರ ಸಂಬಂಧಪಟ್ಟ ಆಫೀಸ್ ಐತಿ, ಏರ್ ಆಫೀಸ್ ಐತಿ, ಹೋಗಿ ಅಲ್ಲಿ ಮಾಡಬೇಕಾದೈತಿ. ಅದ್ರ ಬಂದು ಏನಾಕರ್ತಾನೆ ಇಲ್ಲಿ ನಮ್ಮ ಸದಸ್ಯರ ನಮ್ಮ ಆಡಳಿತ ಮಂಡಳಿ ಹೆಸರು ಕೆಡಿಸ್ಲೈತಾರು. ಅದಕ್ಕೆ ನಾವು ಯಾವ ಕಾಲಕ್ಕೂ ಇದಕ್ಕೆ ಸಹಿಸ್ಕೊಳಂಗಿಲ್ಲ. ಮುಂದಿನ ಕಾನೂನು ಕ್ರಮ ನಾವು ಹೋರಾಟ ಮಾಡೋರಿದ್ದೀವಿ. ಅವರಿಗೆ ತಕ್ಕ ಉತ್ತರ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೀವಿ ಮಾಡ್ಲತ್ತಾರ್ರಿ. ನಾವು 12 ಮಂದಿ ಎಲ್ಲರೂ ಇದು ಆಗಿ ತುಂಬಿದ್ವಿ. ನಾವು ಎಲ್ಲರೂ ಬೇಕತ್ತ ಮತ್ತು ಎಲ್ಲ ಈ ಥರದಿಂದ ಯೋಗ್ಯ ಅದಾನ ಹುಡುಗನ ಆರಿಕೆ ಮಾಡ್ಕೇಸಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇದು ಸುಳ್ಳು ಆರೋಪ ಮಾಡ್ಕೇಸಿಂದ ಅವ್ರು ಏನೋ ಹೇಳತ್ತಾರ್ರಿ. ಅದೇನು ಸತ್ಯಕ್ಕೆ ದೂರ ಆದ ಮಾತ್ರ ಅದು. ಅದ್ರಾಗ ಏನು ಇದು ಇಲ್ರಿ. ಮತ್ತು ಈಗ ನಾವು ಯಾರು ಬೇಕಾದ್ಲೇ ರೊಕ್ಕ ತೊಗೊಂಡು ಮಾಡ್ಯಾರ ಹಿಂಗೆ ಆರೋಪ ಮಾಡ್ಲತ್ತಾರ ಅವ್ರು. ಅದಕ್ಕೆ ಅದೇನು ಸುಳ್ಳು ಮಾತಲ್ಲಿ ಅದಕ್ಕೇನು ಇದು ಇಲ್ರಿ. ಈಗ ಒಟ್ಟು ಅದು ಇವ್ರು ಮಾಡಬಾರ್ದಂತ ಇದನ್ನು ಅವ್ರು ಹಂಗೆ ಮಾಡ್ಲತ್ತಾರಂದ್ರೆ ನಾವು ಮುಂದೆ ಕೋರ್ಟಿಗೆ ಹೋಗಿ ಇದನ್ನು ಮಾಡಿಬಿಡ್ತು, ಕಾನೂನು ಕ್ರಮ ಹಾಕಿಬಿಡ್ತೀವಿ. ಒಂದು ವೇಳೆ ತನಿಖೆ ಆದರೆ ನಾವು ತನಿಖೆ ಯಾವಾಗ ಬೇಕಾದಾಗ ಮಾಡಿರಿ, ಅವ್ರು ಎಷ್ಟು ಬೇಕಾದಲ್ರಿ. ಅದಕ್ಕೆಲ್ಲ ಅರ್ಹತೆ ಐತಿರಿ. ಇದಕ್ಕೆ ಇಲ್ಲೆಲ್ಲ ನಾವು ನೋಡೇ ಎಲ್ಲ ಇದನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಪಾಂಡುರಂಗ ಕಾಂಬಳೆ, ಆಡಳಿತ ಮಂಡಳಿಯ ಸದಸ್ಯರು ಆದ ನಿಂಗಪ್ಪ ಬಾಲಂಗಾವಿ, ರುದ್ರಗೌಡ ಪಾಟೀಲ್, ಭೀಮಣ್ಣ ತಳ್ವಾರ್, ರಮೇಶ್ ಕುಂಬಾರ್, ಬಾಹುಸಾಹೇಬ್ ಶಿಂದೆ, ಮಾರುತಿ ನಾಯಕ, ಕಾರ್ಯದರ್ಶಿ ಬಸಪ್ಪ ಮಸರಗುಪ್ಪಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.